ಬ್ರೋ ಲಿಟ್ರಲಿ ಈ ಒಂದು ಅಪ್ಡೇಟ್ಗಳನ್ನ ನನ್ನ ಕೈಲೇ ನಂಬಕ್ಕಾಗ್ತಲ್ಲ. ಬಿಕಾಸ್ ಹಾಫ್ ಅನ್ ಅವರ್ ಇಂದ ಈ ಒಂದು ಅಪ್ಡೇಟ್ಗಳಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಬೂಮ್ ಆಗ್ತಾ ಇದೆ. ಓಕೆನಾ, ಬೂಮ್ ಅಂದ್ರೆ ಬೂಮ್ ಆಗ್ತಾ ಇದೆ. ಆ ಲೆವೆಲ್ಗೆ ಪಟಾಕಿನ ಬ್ಲಾಸ್ಟ್ ಮಾಡ್ತಾರೆ ಈ ಒಂದು ಅಪ್ಡೇಟ್ಗಳು. ಸೊ ಆರ್ ಸಿ ಬಿಗೆ 2-3 ತಿಂಗಳಿಂದ ಯಾವ ತರ ಸಿಚುವೇಶನ್ ಇತ್ತು ಅಂತ ಹೇಳಿದ್ರೆ, ಆರ್ ಸಿ ಬಿಗೆ ಹೋಮ್ ಗ್ರೌಂಡ್ ಸಿಗೋದೇ ಕಷ್ಟ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ IPL ಶೆಡ್ಯೂಲ್ ಕೂಡ ಡಿಲೇ ಆಗ್ತಾ ಹೋಗ್ತಾ ಇತ್ತು. ಬಟ್ ಇವಾಗ ಕಂಪ್ಲೀಟ್ IPL 2026 ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ಆ ಲೆವೆಲ್ಗೆ ಈ ಒಂದು ಕ್ರೇಜ್ ಬಂದಿರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಇದು ಯಾವ ಥರ ಇಂಟೆನ್ಷನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ ಆಗಿ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿ 5 ಅಪ್ಡೇಟ್ಗಳಿದೆ ನೋಡ್ತಾ ಇದ್ದಾರೆ RCB ಸ್ಟೇಡಿಯಂ ಬಗ್ಗೆ, ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ. ಫಸ್ಟ್ ಒಂದು RCB 5 ಹೋಮ್ ಗೇಮ್ ಅಟ್ ಚಿನ್ನಸ್ವಾಮಿ. ಯಾಕಂದ್ರೆ 5 ಮ್ಯಾಚಸ್ ಹೋಮ್ ಗೇಮ್ ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತದೆ RCBದು. ಆ್ಯಂಡ್ 2 ಹೋಮ್ ಗೇಮ್ ಇನ್ ಜೈಪುರ್. ಓಕೆನಾ, ಬಿಕಾಸ್ ಜೈಪುರ್ CM ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿಬಿಟ್ಟಿದ್ರು. ಬಿಕಾಸ್ RCB ಆ ಒಂದು ಟೈಮಲ್ಲಿ RCBಗೆ ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ ಆಗಿ ಸಿಕ್ಕದೆ ಕಷ್ಟ ಆಗಿಬಿಟ್ಟಿತ್ತು. DY ಪಾಟೀಲ್ ಸ್ಟೇಡಿಯಂ ಮತ್ತು ಬೇರೆ ಸ್ಟೇಡಿಯಂ ಎಲ್ಲ ನೋಡ್ತಾ ಇದ್ರು. ಸೊ ಇಲ್ಲಿ 2 ಮ್ಯಾಚಸ್ ನಡೀತೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಮತ್ತು ಅದೊಂದು ಕಮಿಟ್ಮೆಂಟ್ ಆಗಿಬಿಟ್ಟಿದೆ. ಸೊ ಅದು ಮಾತು ಉಳ್ಕೋಬೇಕು ಅಂತ ಹೇಳ್ಬಿಟ್ಟು ಇವಾಗ ಈ ಒಂದು ರೀತಿಯಾಗಿ 2 ಮ್ಯಾಚಸ್ ಜೈಪುರಲ್ಲಿ ನಡೀತಾ ಇದೆ. ಆ್ಯಂಡ್ ಓಪನಿಂಗ್ ಸೆರೆಮನಿ ಅಟ್ ಚಿನ್ನಸ್ವಾಮಿ. ಓಕೆನಾ, ಬಿಕಾಸ್ ಚಿನ್ನಸ್ವಾಮಿಲಿ ಏನಕ್ಕೆ ಓಪನಿಂಗ್ ಸೆರೆಮನಿ ನಡೀತಾ ಇದೆ ಅಂತ ಹೇಳಿದ್ರೆ, ನೀವು ಆಬ್ವಿಯಸ್ಲಿ ಗೊತ್ತು, ಲಾಸ್ಟ್ ಇಯರ್ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಬ್ರೋ, ಆಬ್ವಿಯಸ್ಲಿ ನಡೀಲೇಬೇಕು ಈ ಒಂದು ಸ್ಟೇಡಿಯಮಲ್ಲಿ. ಆ್ಯಂಡ್ 1 ಪ್ಲೇ ಆಫ್ ಮ್ಯಾಚ್ ಅಟ್ ಚಿನ್ನಸ್ವಾಮಿ, 1 ಪ್ಲೇ ಆಫ್ ಮ್ಯಾಚ್ ಅಟ್ ಚಿನ್ನಸ್ವಾಮಿ. ಬಿಕಾಸ್ ಪ್ಲೇ ಆಫ್ ಅಂತ ಹೇಳಿದ್ರೆ RCB ನಡೆಯಂಗಿಲ್ಲ. ಬಿಕಾಸ್ ಈ ಒಂದು ಸ್ಟೇಡಿಯಮಲ್ಲಿ ಚಿಕ್ಕ ಗ್ರೌಂಡು ಮತ್ತು ಅಷ್ಟೊಂದು ಸೀಟೊಂದು ಇರಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ದೊಡ್ಡ ಗ್ರೌಂಡಲ್ಲಿ ಹಾಕ್ತಾರೆ, ಅಂದರೆ ಜಾಸ್ತಿ ಜನ ಬಂದು ನೋಡೋ ಥರ. ಸೊ ಬಟ್ ಈ ಒಂದು ಸೀಸನ್ನು IPLನ ಪ್ಲೇ ಆಫ್ ಮ್ಯಾಚಸ್ನ RCB ಚಿನ್ನಸ್ವಾಮಿ ನಡೀತಾ ಇದೆ ಅಂತ ಹೇಳಿದ್ರೆ ಗ್ರೇಟ್ ನ್ಯೂಸು. ಆ್ಯಂಡ್ ಇದಂತೂ ಬೆಂಕಿ. IPL 2026 ಫೈನಲ್ ಅಟ್ ಚಿನ್ನಸ್ವಾಮಿ ಅಂತೆ. ಅಹಮದಾಬಾದ್ ನಡೀತಾ ಇರೋದು ಆ್ಯಕ್ಚುಲಿ ಅದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ. ಬಟ್ ಅಲ್ಲಿ ಬಿಟ್ಬಿಟ್ಟು ಇವಾಗ IPL ಫೈನಲ್ ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದೆ. ಇದರಲ್ಲಿ ಏನೋ ತುಂಬ ದೊಡ್ಡ ಇಂಟೆನ್ಷನ್ನೇ ಇದೆ. ಬಿಕಾಸ್ ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಆಯ್ತಲ್ಲ, ಅದಕ್ಕೋಸ್ಕರ ಇದೆಲ್ಲನೂ ಕವರ್ ಮಾಡೋಕ್ಕೋಸ್ಕರ. ಸೊ ನನ್ನ ಪ್ರಕಾರ ಈ ಥರ ಮಾಡ್ತಾಯಿದೆ ಅಂತ ನಾನು ಅನ್ನಿಸ್ತದೆ, ಏನೋ ಗೊತ್ತಿಲ್ಲ. ಬಟ್ ಇದರಿಂದ RCB ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಮಗ, ಬೆಂಕಿ. ಒನ್ ಟೈಮಲ್ಲಿ RCBಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಿಗೋದೇ ಕಷ್ಟ ಆಗಿಬಿಟ್ಟಿತ್ತು. ಮ್ಯಾಚಸ್ನ ನೋಡ್ಬೋದು ಬೆಂಗಳೂರಲ್ಲಿ ನಾವು, ಮತ್ತೆ ನಮ್ಮ RCB ಟೀಮ್ ಸಿಗುತ್ತಾ ಹೋಮ್ ಗ್ರೌಂಡಲ್ಲಿ ಆಡ್ತಾರಾ ಇಲ್ವಾನೆ ಡೌಟ್ ಆಗಿಬಿಟ್ಟಿತ್ತು. ಬಟ್ ಇವಾಗ ಕಂಪ್ಲೀಟ್ IPL 2026 ಕಂಪ್ಲೀಟ್ ಆಗಿ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಒಂಥರ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ನಂಬಕ್ಕೆ ಆಗಲ್ಲ. ಆ್ಯಂಡ್ IPL ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ದರೆ ಆಲ್ರೆಡಿ ನಾನು ಎರಡು ವಿಡಿಯೋದಲ್ಲಿ ಬ್ಯಾಕ್ ವಿಡಿಯೋದಲ್ಲಿ ಹೇಳಿದ್ದೀನಿ. IPL ಶೆಡ್ಯೂಲ್, ದ IPL 2026 ಶೆಡ್ಯೂಲ್ ವಿಲ್ ಬಿ ರಿಲೀಸ್ಡ್ ಇನ್ 2 phases. ದ ಫಸ್ಟ್ ಫೇಸ್ ಶೆಡ್ಯೂಲ್ ಎಕ್ಸ್ಪೆಕ್ಟೆಡ್ ಟು ದಿಸ್ ವೀಕ್. ಓಕೆನಾ, ಅಂದರೆ ಈ ಒಂದು ವೀಕಲ್ಲಿ ಅನೌನ್ಸ್ ಮಾಡ್ತಾರಂತೆ 1 ಫೇಸು ಮತ್ತು 2ನೇ ಫೇಸು. ಬಿಕಾಸ್ ಆಫ್ಟರ್ ಎಲೆಕ್ಷನ್ ಆದಮೇಲೆ ಇನ್ನೊಂದು ಫೇಸ್ ಬರುತ್ತೆ ಅಂತ ಅಪ್ಡೇಟ್ಗಳು ಬಂದಿದೆ. ಸೊ ಈ ಒಂದು ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಆನೆಸ್ಟಾಗಿ ಇವಾಗ ಕಾಮೆಂಟ್ ಮಾಡಪ್ಪ, ಎಲ್ಲರೂ ಕಾಮೆಂಟ್ ಮಾಡಿ ಗುರು, ಅಷ್ಟೇ. ಅದು ಬಿಟ್ಟರೆ ಬೇರೇನಿಲ್ಲ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಿಂಪಲಾಗಿ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತು ಫೇಸ್ಬುಕ್ಕಲ್ಲಿ ಯಾರೆಲ್ಲ ಫಾಲೋ ಮಾಡಿಲ್ಲ, ಇನ್ನು ಫಾಲೋ ಮಾಡಿ. ಸಿ ಯು.